ನಮಸ್ಕಾರ ವೀಕ್ಷಕರೇ. ಸೆಷನ್ ಜಟಾಪಟಿ ಹೊತ್ತಲ್ಲೇ ಬಿಜೆಪಿಗೆ ಇನ್ನೊಂದು ಬಂಪರ್ ಸಿಗ್ತಾ ಇದೆ. ಬಿಜೆಡಿ ಪಕ್ಷದ ಸದಸ್ಯರು ಕೂಡ ಬಿಜೆಪಿಯನ್ನ ಸಂಪರ್ಕಿಸಿದ್ದು ಕೈ ಜೋಡಿಸೋದಕ್ಕೆ ರೆಡಿಯಾಗಿದ್ದಾರೆ. ರಾಜ್ಯಸಭೆ ಸೂಪರ್ ಸ್ಟ್ರಾಂಗ್ ಆಗ್ತಾ ಇರೋ ಹೊತ್ತಲ್ಲೇ ಇತ್ತ ಲೋಕಸಭೆಯಲ್ಲೂ ಕೂಡ ನಂಬರ್ ಹೆಚ್ಚಾಗೋದರ ಸಿಗ್ನಲ್ ಸಿಗ್ತಾ ಇದೆ. ಉದ್ಧವ್ ಠಾಕ್ರೆ ಸೇನೆಯ ಸಾಕಷ್ಟು ಲೋಕಸಭಾ ಸದಸ್ಯರು ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇವೆ. ಇನ್ನೊಂದೆಡೆ ಶರದ್ ಪವಾರ್ ಪಕ್ಷದ ಸದಸ್ಯರು ಕೂಡ ಬಿಜೆಪಿಗೆ ಹಾಯ್ ಅಂತಿದ್ದಾರೆ. ಮತ್ತೊಂದೆಡೆ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಸಂಸತ್ ಪ್ರವೇಶಿಸಿರೋ ಪ್ರಿಯಾಂಕಾ ವಾದ್ರಾ ದೊಡ್ಡ ಸಮಸ್ಯೆಯೊಂದನ್ನ ಹೇಳೋದಕ್ಕೆ ಹೋಗಿ ತಮ್ಮ ಪಕ್ಷಕ್ಕೆ ತಾವೇ ಕೌಂಟರ್ ಕೊಟ್ಕೊಂಡಿದ್ದಾರೆ. ಅಣ್ಣನಿಗೆ ಸರಿಯಾದ ತಂಗಿ ಅಂತ ಎಲ್ಲರೂ ಮಿಸಸ್ ವಾದ್ರಾರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಉಪರಾಷ್ಟ್ರಪತಿ ಧನಕರ್ ಮಲ್ಲಿಕಾರ್ಜುನ ಖರ್ಗೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಲೋಕಸಭೆಯ ರಿಸಲ್ಟ್ ನಲ್ಲಿ ಹಿನ್ನಡೆ ಆಯ್ತು ಅನ್ನೋದನ್ನ ಬಿಟ್ರೆ ಅದಾದ ಬಳಿಕ ಬಿಜೆಪಿ ಅಥವಾ NDAಗೆ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಾಗಿದೆ. ಹಂತ ಹಂತವಾಗಿ ರಾಜ್ಯಸಭೆಯಲ್ಲಿ ಸಂಖ್ಯಾಬಲ ಹೆಚ್ಚಾಗ್ತಾನೆ ಇದೆ. ಕಳೆದ 2 ಅವಧಿಯಲ್ಲಿ ರಾಜ್ಯಸಭೆಯಲ್ಲಿ ಸಂಖ್ಯಾಬಲ ಇಲ್ಲದೆ ಬಿಜೆಪಿ ಸಿಕ್ಕಾಪಟ್ಟೆ ಒದ್ದಾಡಿತ್ತು. ಆದರೆ ಈ ಬಾರಿ ಸಿಚುವೇಶನ್ ಉಲ್ಟಾ ಆಗಿದೆ. ರಾಜ್ಯಸಭೆಯಲ್ಲಿ ಏಕಾಂಗಿಯಾಗಿ ಬಿಜೆಪಿಗೆ ಬಹುಮತ ಇದ್ರೆ NDA ಲೆಕ್ಕವನ್ನ ಸೇರಿಸಿದ್ರೆ ಯಾವ ರೇಂಜ್ಗೆ ಸೂಪರ್ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಹೇಳೋದೇ ಬೇಡ. ಇತ್ತ ಲೋಕಸಭೆಯಲ್ಲಿ ಏಕಾಂಗಿಯಾಗಿ ಬಹುಮತ ಇಲ್ಲದೆ ಇದ್ರೂ ಮಿತ್ರರು ಗಟ್ಟಿಯಾಗಿ ಮೋದಿ ಸರ್ಕಾರವನ್ನ ಬೀಗಿದಪ್ಪಿಕೊಂಡಿದ್ದಾರೆ. ಯಾವ ಪರಿಸ್ಥಿತಿಯಲ್ಲೂ ಕೈ ಎತ್ತೋದಿಲ್ಲ ಅನ್ನೋದನ್ನ ಬಾಯಲ್ಲಿ ಹೇಳೋದರ ಜೊತೆಗೆ ಹಲವಾರು ಸಂದರ್ಭಗಳಲ್ಲಿ ಸಾಬೀತು ಮಾಡಿ ತೋರಿಸಿದ್ದಾರೆ. ಮೊದಲೆರಡು ಅವಧಿಗಿಂತ ಈ ಅವಧಿ ಇನ್ನೂ ಸ್ಟ್ರಾಂಗ್ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದ್ದು ಪ್ರಸ್ತುತ ಬೆಳವಣಿಗೆಗಳು ಅದಕ್ಕೆ ಪುಷ್ಟಿ ನೀಡ್ತಾ ಇವೆ. ಲೋಕಸಭೆ ಹಾಗೂ ವಿಧಾನಸಭೆ ಎರಡರಲ್ಲೂ ಬಿಜೆಪಿ ವಿರುದ್ಧ ಹೀನಾಯ ಸೋಲು ಕಂಡ ನವೀನ್ ಪಟ್ನಾಯಕರ ಬಿಜೆಡಿಗೆ ಈಗ ಇನ್ನೊಂದು ಹೊಡೆತ ಬೀಳ್ತಾ ಇದೆ. ಬಿಜೆಡಿಯ ಮತ್ತಿಬ್ಬರು ರಾಜ್ಯಸಭಾ ಸದಸ್ಯರು ಬಿಜೆಪಿ ಸೇರೋದು ಪಕ್ಕಾ ಆಗಿದೆ. ಇತ್ತೀಚೆಗಷ್ಟೇ ಮಾಜಿ ಸಿಎಂ ಹಾಗೂ ಬಿಜೆಡಿ ಮುಖ್ಯಸ್ಥ ನವೀನ್ ಪಟ್ನಾಯಕ್ ವಕ್ಫ್ ಬಿಲ್ ಅನ್ನ ನಾವು ವಿರೋಧಿಸ್ತೀವಿ ಅನ್ನೋದನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಗಳು ಚುರುಕುಗೊಂಡಿವೆ. ಕೆಲ ದಿನಗಳ ಹಿಂದಷ್ಟೇ ಬಿಜೆಡಿಯ ರಾಜ್ಯಸಭಾ ಸದಸ್ಯ ಸುಜಿತ್ ಕುಮಾರ್ ಬಿಜೆಪಿ ಸೇರ್ಪಡೆಯಾಗಿ ಶಾಕ್ ಕೊಟ್ಟಿದ್ರು. ಈಗ ಇನ್ನಿಬ್ಬರು ಶಾಕ್ ಕೊಡ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಅದೇನಂದ್ರೆ 2011ರ ಸೆನ್ಸಸ್ ಪ್ರಕಾರ ಒಡಿಶಾದಲ್ಲಿ ವೋಟ್ ಬ್ಯಾಂಕ್ ಸಮುದಾಯ ಇರೋದೇ 2.1%. ಈಗ ಅಬ್ಬಬ್ಬ ಅಂದ್ರೆ 10% ಅಥವಾ 15%ಗೋ ಬಂದಿರಬಹುದು ಅಂತ ಅಂದ್ಕೊಳ್ಳಿ. ಎಷ್ಟು ಕಡಿಮೆ ಜನಸಂಖ್ಯೆಗೆ ಓಲೈಕೆ ಮಾಡೋದಕ್ಕೆ ಭಾರತೀಯರನ್ನ ಎದುರು ಹಾಕಿಕೊಳ್ಳೋ ಅವಶ್ಯಕತೆ ಇತ್ತ ಅಂತ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಮಹಾರಾಷ್ಟ್ರದಿಂದಲೂ ಬಿಜೆಪಿಗೆ ಮಹಾ ಸುದ್ದಿ ಸಿಗ್ತಾ ಇದೆ. ವಿಧಾನಸಭೆಯಲ್ಲಿ ಹೀನಾಯ ಸೋಲು ಕಂಡಿರೋ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮುರಿದುಕೊಳ್ಳೋ ಬಗ್ಗೆ ಯೋಚಿಸ್ತಾ ಇದ್ರೆ ಅವರ ಪಕ್ಷದ ಎಂಪಿಗಳು ಮೋದಿ ಜೊತೆ ದೋಸ್ತಿಗೆ ಮುಂದಾಗಿದ್ದಾರೆ. ಉದ್ಧವ್ ಸೇನೆಯ ಹಲವು ಎಂಪಿಗಳು ಬಿಜೆಪಿಗೆ ಬರೋದು ಬಹುತೇಕ ಫಿಕ್ಸ್ ಆಗಿದೆ. ಇದೇ ಸೋಮವಾರ ಮೋದಿ ಜೊತೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದ್ದು ಬಿಜೆಪಿಯ ಸಂಖ್ಯೆ ಸದ್ಯದಲ್ಲೇ ಹೆಚ್ಚಾಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಮತ್ತೊಂದೆಡೆ ಶರದ್ ಪವಾರ್ NCPಯಿಂದಲೂ ಟಾಪ್ ಲೀಡರ್ ಒಬ್ರು ಬಿಜೆಪಿಗೆ ಜಂಪ್ ಮಾಡ್ತಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. NCPಯ MP ನೀಲೇಶ್ ಲಂಕೆ ಹಾಗೂ MLA ರೋಹಿತ್ ಪವಾರ್ ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರಿಂದ ಅವರು ಬಿಜೆಪಿಗೆ ಜಂಪ್ ಆಗ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಈ ಸುದ್ದಿ ಬರ್ತಾ ಇದ್ದ ಹಾಗೆ ಉದ್ಧವ್ ಟ್ರೋಲ್ಗೆ ಗುರಿಯಾಗಿದ್ದು ಉದ್ಧವ್ ಜೊತೆ ಪುತ್ರ ಆದಿತ್ಯ, ಸಂಜಯ್ ರಾವತ್ ಇಬ್ಬರೇ ಕೊನೆಯಲ್ಲಿ ಉಳಿಬಹುದು ಅಂತ ಟ್ರೋಲ್ ಮಾಡಲಾಗ್ತಾ ಇದೆ. ಇನ್ನು ಈ ಪಕ್ಷಾಂತರ ಬಿಜೆಪಿಗೆ ಯಾಕೆ ಮುಖ್ಯವಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. NDA ಮಿತ್ರರಲ್ಲಿ ಒಗ್ಗಟ್ಟಿದೆ, ರಾಜ್ಯಸಭೆಯಲ್ಲಿ ಬಹುಮತ ಇದೆ. ಇಷ್ಟಾದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದೇ ಒಂದು ಬಿಲ್ಗಳು ಪಾಸ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಹುಡುಕ್ತಾ ಹೋದ್ರೆ ಸೇಫರ್ ಸೈಡ್ ಬಿಜೆಪಿಗೆ ನಂಬರ್ ಹೆಚ್ಚಿಸಿಕೊಳ್ಳೋ ಅನಿವಾರ್ಯತೆ ಇದೆ ಅನ್ನೋ ಟಾಕ್ ಶುರುವಾಗಿದೆ. ಈಗ ಹೀಟ್ ಆಫ್ ದ ಮೊಮೆಂಟ್ ಅನ್ನೋ ಹಾಗೆ ಒಂದಷ್ಟು ಬಿಲ್ಗಳನ್ನ ಪಾಸ್ ಮಾಡೋದಕ್ಕೆ ಬೆಂಬಲ ಸಿಗುತ್ತೆ. ಆದ್ರೆ 5 ವರ್ಷಗಳ ಕಾಲ ಸರ್ಕಾರ ಯಶಸ್ವಿಯಾಗಿ ನಡೀಬೇಕಿದ್ದು ಸಾಕಷ್ಟು ಕ್ರಾಂತಿಕಾರಿ ನಿರ್ಧಾರಗಳು ಬಾಕಿ ಇವೆ. ಆದ್ರಿಂದ ಬಿಲ್ಗಳನ್ನ ಪಾಸ್ ಮಾಡೋದರ ಜೊತೆಗೆ ಅವಕಾಶ ಸಿಕ್ಕಾಗ್ಲೆಲ್ಲ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಇನ್ನು ಲೋಕಸಭೆಯಲ್ಲಿ ಕಲಾಪ ಕಾಲಹರಣ ಆಗ್ತಾ ಇದೆ ಅನ್ನೋ ಸುದ್ದಿಗಳು ಹಲವು ದಿನಗಳಿಂದ ಬರ್ತಾನೆ ಇದೆ. ಇದೆಲ್ಲದರ ನಡುವೆ ಇಂದು ಸ್ವಲ್ಪ ಸೀರಿಯಸ್ ಚರ್ಚೆ ಆಗ್ತಾ ಇತ್ತು. ಈ ಹೊತ್ತಲ್ಲಿ ನೂತನ ಸದಸ್ಯ ಹಾಗೂ ಗಾಂಧಿ ಕುಟುಂಬದ ನಾಯಕಿ ಪ್ರಿಯಾಂಕಾ ವಾದ್ರಾ ತಮ್ಮ ಮಾತುಗಳನ್ನ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ಮೊದಲ ಬಾರಿಗೆ ಪ್ರಿಯಾಂಕಾ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದಿದ್ರಿಂದ ಏನಾದ್ರೂ ಗಂಭೀರ ವಿಚಾರ ಇರ್ಬೋದು ಅಂತ ಆಡಳಿತ ಪಕ್ಷದಿಂದ ಹಿಡಿದು ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇದ್ರು. ಆದ್ರೆ ಮಾತಾಡ್ತಾ ಪ್ರಿಯಾಂಕಾ ಹಿಮಾಚಲ ಪ್ರದೇಶದಲ್ಲಿ ರೈತರಿಗೆ ಅನ್ಯಾಯ ಆಗಿರೋದರ ಬಗ್ಗೆ ದನಿ ಏರಿಸ್ತಾ ಹೋಗ್ತಾರೆ. ಇದನ್ನ ಕೇಳಿಸ್ಕೊಳ್ತಾ ಇದ್ದ ಹಾಗೆ ಎಲ್ಲರೂ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಕಾರಣ ಏನಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರವೇ.
ಇಷ್ಟು ಚಿಕ್ಕ ವಿಚಾರ ಗೊತ್ತಿಲ್ಲದೆ ದೂಷಿಸೋದಕ್ಕೆ ಹೋಗಿ ತಮ್ಮ ಪಕ್ಷಕ್ಕೆ ತಾವೇ ಕೌಂಟರ್ ಕೊಟ್ಟಿರೋದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಸರ್ಕಾರ ತರ್ತಾ ಇರೋ ಕಾನೂನುಗಳು ಶ್ರೀಮಂತರಿಗೆ ಅನುಕೂಲ ಆಗೋ ಹಾಗಿದೆ. ಸೇಬು ಬೆಳೆಯೋ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಹೇಳ್ತಿದ್ದ ಹಾಗೆ ಸಾಕಷ್ಟು ಸದಸ್ಯರು ಅಲ್ಲಿ ಇರೋದು ನಿಮ್ಮದೇ ಸರ್ಕಾರ ಅನ್ನೋದನ್ನ ಹೇಳಿದ್ದಾರೆ. ದುರಂತ ಏನಂದ್ರೆ ಪ್ರಿಯಾಂಕಾ ಅಕ್ಕಪಕ್ಕ ಕೂತವರಾದರೂ ಸ್ವಲ್ಪ ಎಚ್ಚರಿಸೋ ಕೆಲಸವನ್ನ ಮಾಡ್ಬೋದಿತ್ತು. ಆದ್ರೆ ಅವರೆಲ್ಲ ಪ್ರಿಯಾಂಕಾ ವಾದ್ರಾರ ಮಾತುಗಳನ್ನ ಬಹಳ ಶ್ರದ್ಧೆಯಿಂದ ಕೇಳಿಸ್ಕೊಳ್ತಾ ಇದ್ರು. ಅಲ್ಲದೆ ಉಳಿದ ಸದಸ್ಯರು ನಗ್ತಾ ಇದ್ದಂತೆ ಮೊದಲು ಅವರಿಗೆ ಮಾತಾಡೋದಕ್ಕೆ ಬಿಡಿ, ಅವರು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂತ ಪ್ರೋತ್ಸಾಹ ಕೊಡೋ ಕೆಲಸ ಮಾಡಿದ್ದಾರೆ. ಇದು ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಹೇಳಿ ಆಡಿಕೊಳ್ಳೋದು ಗೊತ್ತಿರೋದೆ. ಈಗ ಅಣ್ಣನಿಗೆ ತಕ್ಕ ತಂಗಿ ಪಪ್ಪಿ, ಪಪಿತಾ ಅನ್ನೋ ಪದಗಳನ್ನ ಬಳಸಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇತ್ತ ರಾಜ್ಯಸಭೆಯಲ್ಲೂ ಕಾಂಗ್ರೆಸ್ ದೊಡ್ಡ ಕೋಲಾಹಲ ಎಬ್ಬಿಸಿದೆ. ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಕರ್ ಅವರನ್ನ ಕೈ ನಾಯಕರು ಟಾರ್ಗೆಟ್ ಮಾಡಿದ್ದು ಪದೇ ಪದೇ ಗದ್ದಲ ಎಬ್ಬಿಸೋ ಕೆಲಸವನ್ನ ಮಾಡ್ತಾ ಇದ್ರು. ಇಂದು ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕಾಗಿ ಖರ್ಗೆ ಸೇರಿ ಎಲ್ಲಾ ಕೈ ನಾಯಕರು ಗಲಾಟೆ ಮಾಡ್ತಾ ಇದ್ರು. ಈ ವೇಳೆ ತಾಳ್ಮೆ ಕಳೆದುಕೊಂಡ ಜಗದೀಪ್ ಧನ್ಕರ್ ಕೈ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಪ್ರಮೋದ್ ತಿವಾರಿ ಅವರು ಅವಿಶ್ವಾಸ ನಿರ್ಣಯದ ಬಗ್ಗೆ ಪ್ರಸ್ತಾಪಿಸಿದಾಗ ಜಗದೀಪ್ ಧನ್ಕರ್ ಈ ಬಗ್ಗೆ ಕೆರಳಿದರು. ಸಭಾಪತಿ ಜಗದೀಪ್ ಧನ್ಕರ್ ಮಾತನಾಡಿ, ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದು ಪ್ರತಿಪಕ್ಷಗಳ ಸಾಂವಿಧಾನಿಕ ಹಕ್ಕು, ಆದರೆ ಅದನ್ನೇ ಪ್ರಚಾರ ಮಾಡಿದ್ದೀರಿ. ನಾನೊಬ್ಬ ರೈತನ ಮಗ, ದೌರ್ಬಲ್ಯ ತೋರೋದಿಲ್ಲ. ನಾನು ದೇಶಕ್ಕಾಗಿ ಸಾಯುತ್ತೇನೆ. ನಿಮಗೆ 24 ಗಂಟೆಗಳ ಕಾಲ ಒಂದೇ ಕೆಲಸ ಇದೆ. ರೈತನ ಮಗ ಇಲ್ಲಿ ಯಾಕೆ ಕುಳಿತಿದ್ದಾನೆ? ನಾನು ನನ್ನ ಕಣ್ಣುಗಳಿಂದ ನೋಡ್ತಾ ಇದ್ದೀನಿ. ನಾನು ನೋವನ್ನ ಅನುಭವಿಸ್ತಾ ಇದ್ದೀನಿ. ದಯವಿಟ್ಟು ಯೋಚಿಸಿ. ಗೌರವ ಕೊಡೋ ವಿಚಾರದಲ್ಲಿ ನಾನು ಯಾವುದೇ ಅಪಮರ್ಯಾದೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದು ಮಾತನಾಡೋ ಸಭಾಪತಿ ಜಗದೀಪ್ ಧನ್ಕರ್, ನಾನು ಸಾಕಷ್ಟು ಸಹಿಸಿಕೊಂಡಿದ್ದೇನೆ. ಇಂದಿನ ರೈತ ಕೃಷಿಗೆ ಮಾತ್ರ ಸೀಮಿತ ಆಗೋದಿಲ್ಲ. ಇಂದಿನ ರೈತ ಎಲ್ಲಾ ಕಡೆ ದುಡಿತಾನೆ. ಸರ್ಕಾರಿ ಕೆಲಸವೂ ಇದೆ, ಉದ್ಯಮವೂ ಇದೆ. ನೀವು ಪ್ರಸ್ತಾಪವನ್ನ ತರ್ತೀರಿ, ಅದು ನಿಮ್ಮ ಹಕ್ಕು. ಪ್ರಸ್ತಾವನೆಯನ್ನ ಚರ್ಚಿಸೋದು ನಿಮ್ಮ ಹಕ್ಕು. ಆದ್ರೆ ನೀವೇನ್ ಮಾಡಿದ್ದೀರಾ? ನೀವು ಸಂವಿಧಾನವನ್ನ ತುಂಡು ಮಾಡಿದ್ದೀರಾ. ನಿಮ್ಮ ಪ್ರಸ್ತಾಪವನ್ನ ಯಾರು ನಿಲ್ಲಿಸಿದ್ದಾರೆ? ಕಾನೂನು ಓದಿ. ನಿಮ್ಮ ಪ್ರಸ್ತಾವನೆ ಬಂದಿದೆ, 14 ದಿನಗಳ ನಂತರ ಬರಲಿದೆ ಅಂತ ಹೇಳ್ತಾರೆ. ಅಲ್ಲದೆ ಪ್ರಮೋದ್ ತಿವಾರಿಗೆ, ನೀವು ಅನುಭವಿ ನಾಯಕ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಿ ಅನ್ನೋದನ್ನ ಕಂಡುಕೊಳ್ಳಿ ಅಂತ ಕಿಡಿಕಾರ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸೋ ಖರ್ಗೆ, ನೀವು ರೈತರ ಮಗ ಆದ್ರೆ ನಾನು ಕೂಲಿ ಕಾರ್ಮಿಕನ ಮಗ. ಸದನ ಸರಿಯಾಗಿ ನಡೆಸೋದು ನಿಮ್ಮ ಕೆಲಸ. ನಿಮ್ಮ ಹೊಗಳಿಕೆಯನ್ನ ಕೇಳಿಸ್ಕೊಳ್ಳೋದಕ್ಕೆ ನಾವಿಲ್ಲಿಗೆ ಬಂದಿಲ್ಲ ಅಂತ ಕೂಗಾಡ್ತಾರೆ. ಬಳಿಕ ಸದನವನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗುತ್ತೆ. ಒಟ್ನಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಕಡೆ ಬಿಜೆಪಿಯ ಸಂಖ್ಯಾಬಲ ಹಂತ ಹಂತವಾಗಿ ಹೆಚ್ಚಾಗ್ತಾ ಇದೆ. ಈಗ ಜನರು ಕೇಳ್ತಾ ಇರೋದು ಬಿಲ್ ಯಾವಾಗ ಪಾಸ್ ಮಾಡ್ತೀರಾ ಅಂತ. ಅದಕ್ಕೆ ಕೇಂದ್ರ ಸರ್ಕಾರ ಯಾವಾಗ ಉತ್ತರ ಕೊಡಲಿದೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.